ಇಲ್ಲ ಇಲ್ಲ ನನಗೆ ಸಮಸ್ಯೆ ಏನಂದರೆ ತಲೆ ಓಡ್ತಾ ಇರುತ್ತೆ, ಮಾತು ಅದಕ್ಕೆ ಆ ಸ್ಪೀಡ್ಗೆ ಸಿಕ್ಕಲ್ಲ. ಈಗ ಅರ್ಧಂಬರ್ಧ ಮಾತಾಡ್ಕೊಂಡು ಮುಂದೆ ಕೊಟ್ಟೋಗ್ಬಿಡ್ತೀನಿ. ಎಷ್ಟೋ ಸಲ ಪೂರ್ತಿ ಕನ್ವೆ ಮಾಡಿರೋದಿಲ್ಲ. ನಿಮಗೆ ಈ ಕನ್ನಡ ಚಲನಚಿತ್ರ ರಂಗ ಇದೆಯಲ್ಲ, ಈಗ ಏನು ಅನಿಸುತ್ತೆ ನಿಮಗೆ? ಯಾವ ಥರ ಆಶಾವಾದ ಇದೆ, ಬೆಟರ್ ಆಗುತ್ತೆ ಅಂತ. ಅದ್ರ ಖಂಡಿತ ಕಷ್ಟದ ಪರಿಸ್ಥಿತಿಯಲ್ಲೇ ಇದೆ. ಸೊ ಸಾರಿ, ಏನು ಹೆಸರು? ಕಣ್ಣಮ್ಮ. ಕಣ್ಣಮ್ಮ ಅಂತ ಏನಕ್ಕೆ? ಕಣ್ಣಮ್ಮ ಅಂತ ಒಂದು ಇದರಲ್ಲಿ ಯಾವುದದು ತಮಿಳ್ ಸಿನಿಮಾ ವಿಜಯ್ ಸೇತುಪತಿ ಜೊತೆ ಒಂದು ಸಿನಿಮಾ ಮಾಡಿದೆ. ಅದರಲ್ಲಿ ನಾನು ಒಂದು ಸಾಂಗಲ್ಲಿ ಒಂದು ಪಾರ್ಟಲ್ಲಿ ಬರ್ತೀನಿ. ಪುಸ್ತಕ ಓದೋರ್ನ ವಾಚಕರು ಒಂದು ಕರಿಬೋದಾ ಅಂತ ಸಡನ್ನಾಗಿ ಡೌಟ್ ಬಂತು. ಈಗ ಇದು ನಿಮ್ಮದು ತೋಟ, ನಾವು ನಿಮ್ಮ ತೋಟದಲ್ಲಿ ಇಂಟರ್ವ್ಯೂ ಮಾಡ್ತಿದ್ವಿ. ಸೊ ನೀವೇ ದಾರಿ ತೋರಿಸ್ಬೇಕು, ನಿಂತ್ಕೊಂಡ್ಬಿಟ್ಟಿದೆ ತುಂಬ ಹೊತ್ತು. ಹೌದು, ಅದಕ್ಕೆ ಹೇಳಿ. ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಾಮಾನ್ಯವಾಗಿ ವಿಶೇಷ ಅಂತ ಹೇಳಲ್ಲ ನನ್ನ ಕಾರ್ಯಕ್ರಮಗಳಿಗೆ, ಇವನ್ ಇಂಟರ್ವ್ಯೂಗಳಿಗೆ, ಅದಕ್ಕೆ. ಬಟ್ ಇವತ್ತು ನಾನು ವಿಶೇಷ ಅಂತ ಹೇಳ್ತಿದ್ದೀನಿ, ಯಾಕಂದರೆ ನಿಜಕ್ಕೂ ಕೂಡ ವಿಶೇಷ. ನಮ್ಮ ಜೊತೆಗೆ ಒಬ್ಬ ವಿಶಿಷ್ಟ ವ್ಯಕ್ತಿ ಇದ್ದಾರೆ, ಕಿಶೋರ್ ಅಂತ. ಅಂದರೆ ಅವ್ರ ಪೂರ್ತಿ ಹೆಸರು ಕಿಶೋರ್ ಕುಮಾರ್. ಸೊ ಎಲ್ಲರೂ ಸಿನಿಮಾದಂಗದಲ್ಲಿ ಅವರು ಕಿಶೋರ್ ಅಂತಲೇ ಭಾಳ ಫೇಮಸ್ ಆಗಿರೋ ಕಾರಣಕ್ಕೋಸ್ಕರ ನಾನು ಕಿಶೋರ್ ಅಂತಲೇ ಹೇಳಿದೆ. ಆ ಕಿಶೋರ್ ಏನೋ ಒಳ್ಳೆ ನಟನಾಗಿ, ಪ್ರಬುದ್ಧ ನಟನಾಗಿ, ಒಳ್ಳೆ ಮಾತುಗಾರ ಆಗಿ, ಅದರಲ್ಲೂ ಮುಕ್ತವಾಗಿ ಮಾತಾಡ್ತಾರೆ ಅನ್ನುವ ಕಾರಣಕ್ಕೋಸ್ಕರ ನನಗೆ ಅವರು ವಿಶಿಷ್ಟ ವ್ಯಕ್ತಿ ಅಂತ ಅನಿಸುತ್ತೆ. ಅದೇ ಕಾರಣಕ್ಕೋಸ್ಕರ ನಾನು ಈ ಕಾರ್ಯಕ್ರಮವನ್ನು ವಿಶೇಷ ಕಾರ್ಯಕ್ರಮ ಅಂತ ಹೇಳ್ತಿದ್ದೀನಿ. ಸೊ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಈ ವಿಶೇಷ ಕಾರ್ಯಕ್ರಮ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಇದೆ. ಆ ಕಾರಣಕ್ಕೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈಗ ನಾನು ಕಾರ್ಯಕ್ರಮಕ್ಕೆ ಕಿಶೋರ್ ಅವ್ರನ್ನ ಸ್ವಾಗತಿಸ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಬೆಂಗಳೂರಿನ 16ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ರಾಯಭಾರಿಯಾಗಿದ್ರಿ. ಅಲ್ಲಿಂದನೇ ನಾನು ನನ್ನ ಈ ಪ್ರಯಾಣವನ್ನು ಶುರು ಮಾಡ್ತೀನಿ. ನಿಮ್ಗೇನು ಅನಿಸುತ್ತೆ ಈ ಹೊಸ ಜವಾಬ್ದಾರಿ? ಜವಾಬ್ದಾರಿ ಅಂದರೆ ನಿಜ ಜವಾಬ್ದಾರಿ, ಹೌದು. ಮಾಡೋದಕ್ಕೇನು ಕೆಲಸ ಇರೋಲ್ಲ, ಅದರ ಮುಖ ಅಷ್ಟೇ ನಾನು. ಆದರೂ ಅದು ದೊಡ್ಡ ಜವಾಬ್ದಾರಿನೇ. ಯಾಕೆಂದರೆ ಮುಖ ಆಗಿರೋದು, ಯಾಕೆಂದರೆ ನಾನು ಅದೆಲ್ಲವನ್ನೂ ಬಿಂಬಿಸ್ಬೇಕಾದ ಅದರ ಮುಖ ಅಂತಂದರೆ ಅದರ ಒಳಗಡೆ ಇರೋದೆಲ್ಲದರದ ಮುಖ ನಾನು ಹಾಕ್ತೀನಿ, ಅದರ ಹಿಂದಿನ ಸಿದ್ಧಾಂತದ ಮುಖ ನಾನು ಹಾಕ್ತೀನಿ. ಸೊ ಹಾಗಾಗಿ ಅದರ ಹಿಂದೆ ಅದು ನನ್ನ ಕೈಯಲ್ಲಿಲ್ಲ. ಆದರೂ ಅಲ್ಲಿರೋ ಎಲ್ರಿಗೂ ನಾನು ಧನ್ಯವಾದ ಹೇಳಬೇಕು. ಎಲ್ಲರೂ ಆದರೆ ಈಗ ಈ ಚಲನಚಿತ್ರೋತ್ಸವದಲ್ಲಿ ಯಾವ ಸಿನಿಮಾಗಳು ಇರಬೇಕು ಆ ಥರ ಅದರಲ್ಲಿ ನಿಮ್ಮ ಪಾತ್ರ ಇರಲ್ಲ? ನನ್ನ ಪಾತ್ರ ಇರಲ್ಲ. ಅದಕ್ಕೊಂದು ಕಮಿಟಿ ಇರುತ್ತೆ, ಅವ್ರುಗಳು ಎಕ್ಸ್ಪರ್ಟ್ಸ್ ಇರ್ತಾರೆ, ಅವ್ರು ಸೆಲೆಕ್ಟ್ ಮಾಡ್ತಾರೆ. ಅದರ ರಾಯಭಾರಿ ಅಷ್ಟೇ ನಾನು, ಮುಖ ಅಷ್ಟೇ ನಾನು. ಸೊ ಹಾಗಾಗಿ ಅದರ ಹೃದಯ, ಮಾಂಸ, ಮಜ್ಜೆ ಎಲ್ಲ ಏನೂ ನಾನಲ್ಲ, ಮುಖ ಮಾತ್ರ ನಾನು. ಬಟ್ ಸ್ಟಿಲ್ ಅದೆಲ್ಲದರ ಪ್ರತಿಫಲನ ನಾನು ಆಗುತ್ತೀನಿ ಅನ್ನೋ ನಂಬಿಕೆಯಿಲ್ಲ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅಂತ ಅವರು ಸಿದ್ದರಾಮಯ್ಯ ಅವರ ಟ್ವೀಟ್ನಲ್ಲೂ ಅದೇ ಇತ್ತು. ಸೊ ಸರ್ವ ಜನಾಂಗದ ಶಾಂತಿಯ ತೋಟ. ಅಲ್ಲ, ಈಗ ಎಷ್ಟೋ ಜನಕ್ಕೆ ಮುಖಗಳೇ ಇಲ್ಲ, ಮತ್ತು ಕೆಲವರು ಮುಖವಾಡಗಳನ್ನು ಹಾಕ್ಕೊಟ್ಟಿದ್ದಾರೆ. ಅಂಥ ಸಂದರ್ಭದಲ್ಲಿ ನೀವು ಮುಖ ಆಗೋದು ಭಾಳ ಮುಖ್ಯ. ಹೌದು, ನಿಜ. ಸೊ ಮುಖ ಅಂತ ಅವ್ರು ಪ್ರೊಜೆಕ್ಟ್ ಮಾಡೋದು, ನಾನು ಅದನ್ನು ಹೆಮ್ಮೆಯಿಂದ, ಗೌರವದಿಂದ, ಪ್ರೀತಿಯಿಂದ ಒಪ್ಕೊಳ್ಳೋದು ಅಂತಂದರೆ ಅದನ್ನು ನನ್ನದಾಗಿಸ್ಕೊಳ್ಳೋದಕ್ಕೆಲ್ಲ ಅದು ನನಗೆ ತುಂಬ ಖುಷಿ ಕೊಟ್ಟಿದೆ. ಅಂದರೆ ಅದರ ಹಿಂದಿನ ಕ್ಯಾಪ್ಷನ್ನೇ ಕುವೆಂಪು ಹೇಳಿದ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಲ್ಲ, ಅದನ್ನೇ ಅದರ ಮೂಲ ಸತ್ವ ಅಥವಾ ಮೂಲ ಏನಂತ ಹೇಳ್ಬೋದು, ಅದು ಮೂಲವಾಗಿ ಇಟ್ಕೊಂಡು ಪ್ರಾಬ್ಲಿ ಇದನ್ನು ಮಾಡಿದ್ದಾರೆ. ಈ ಅಂತಾರಾಷ್ಟ್ರೀಯ ಚಿತ್ರೋತ್ಸವವನ್ನು ಮಾಡ್ತಾ ಇದ್ದಾರೆ ಅಂತ ಅನ್ಕೋತೀನಿ. ನೀವಾಗಲೇ ನಾನು ಒಳ್ಳೆ ಮಾತುಕಾರ ಅಂತ ಹೇಳ್ತೀನಿ. ನಾನಾಗಿ ಹೇಳಬೇಕು ಅಂದ್ಕೊಂಡೆ, ಒಳ್ಳೆ ಮಾತುಕಾರ ಅಲ್ಲ ನಾನು. ನನಗೆ ಸಮಸ್ಯೆ ಏನಂದರೆ ತಲೆ ಓಡ್ತಾ ಇರುತ್ತೆ, ಮಾತು ಅದಕ್ಕೆ ಆ ಸ್ಪೀಡ್ಗೆ ಸಿಕ್ಕಲ್ಲ. ಈಗ ಅರ್ಧಂಬರ್ಧ ಮಾತಾಡ್ಕೊಂಡು ಮುಂದೆ ಕೊಟ್ಟೋಗ್ಬಿಡ್ತೀನಿ. ಎಷ್ಟೋ ಸಲ ಪೂರ್ತಿ ಕನ್ವೆ ಮಾಡಿರೋದಿಲ್ಲ. ಸೊ ಖುಷಿ ಇದೆ ನನಗೆ. ಮೊದಲು ನಾನು ಅದೇ ಹೇಳಿದೆ ಅವ್ರಿಗೆ ಕಾಲ್ ಮಾಡಿದಾಗ, ನನಗಿಂತ ತೀರಾ ಅರ್ಹರು ಅವರ ಮೀಡಿಯಾ ಡಿಪಾರ್ಟ್ಮೆಂಟಿಂದ ಅಗ್ನಿಯಲ್ಲಿ ಕೆಲಸ ಮಾಡ್ತೀವಿ ಮುಂಚೆ, ಗಿರೀಶ್ ಅಂತ ಅವ್ರು ಮಾಡಿದ್ರು. ಅವ್ರು ಮಾಡಿ ಹೇಳಿದ್ರು, ಈ ಥರ ನಿಮ್ಮನ್ನು ಆಯ್ಕೆ ಮಾಡಿ. ನಾನು ಯಾಕೆ, ನನಗಿಂತ ಬೇಕಾದಷ್ಟು ನನಗೆ ಅರ್ಹರು ಅಂತ ಕಾಣಿಸುವಂಥ ಬೇಕಾದಷ್ಟು ಜನ ಇದ್ದಾರೆ, ತುಂಬ ಹಿರಿಯರು ಸುಮಾರು ಜನ ಇದ್ದಾರೆ, ಅವ್ರನ್ನ ಯಾರು ಮಾಡ್ಬೋದಾಗಿತ್ತಲ್ಲ ಅಂತ. ಬಟ್ ಅವರದೇ ಹೇಳಿದ್ರು, ತುಂಬ ದೊಡ್ಡ ಜವಾಬ್ದಾರಿ. ಗೌರವಕ್ಕೆ ನಾನು ಅರ್ಹನೋ ಇಲ್ಲವೋ ಗೊತ್ತಿಲ್ಲ, ಬಟ್ ಜವಾಬ್ದಾರಿ ಖಂಡಿತ ತಗೋತೀನಿ ಅಂತ ಅಂದ್ಬಿಟ್ಟು, ಸರಿ ಓಕೆ ಫೈನ್, ನೀವು ಹೇಳ್ತಾ ಇದ್ದೀರಾ, ನೀವೆಲ್ಲರೂ ಹೇಳ್ತಾ ಇದ್ದೀರಾ ಅಂದರೆ ಮಾಡ್ತೀನಿ. ಓಕೆ, ಈಗ ನಿಮಗೆ ಏನು ಅನಿಸುತ್ತೆ ಈ ಚಿತ್ರೋತ್ಸವಗಳ ಉದ್ದೇಶ ಏನಿರುತ್ತೆ? ಅಲ್ಲ, ನಾನು ಏನಕ್ಕೆ ಕೇಳ್ತಿದ್ದೀನಿ ಗೊತ್ತಾ, ಈಗ ಅಲ್ಟಿಮೇಟ್ಲಿ ಅದು ಚಲನಚಿತ್ರ ಇರಲಿ ಅಥವಾ ಬೇರೆ ಯಾವುದೇ ಮಾಧ್ಯಮ ಇರಲಿ,
ಜನರನ್ನ ರೀಚ್ ಆಗಬೇಕು, ಜನರನ್ನ ತಲುಪಬೇಕು, ಜನರಿಗೆ ಅರಿವು ಮೂಡಿಸ್ಬೇಕು, ಅಥವಾ ಏನೋ ಪ್ರತಿದಿನವೂ ಕಲಿಯೋದಿದ್ದೇ ಇರುತ್ತೆ. ಜನರಿಗೆ ಹೊಸದನ್ನು ಕೊಡಬೇಕು. ಈ ಚಲನಚಿತ್ರೋತ್ಸವಗಳು ಅಂದ್ರೆ ಹೆಂಗಾಗ್ತಿದ್ದಾವೆ ಅಂತಂದರೆ ಅದಕ್ಕೆ ಸೀಮಿತವಾದಂತಹ ಏನು ಪ್ರೇಕ್ಷಕರು ಅವರೇ ಬರ್ತಾರೆ, ಅವರೇ ಸಿನಿಮಾ ಭಾಷಣ ಮಾಡ್ತಾರೆ, ಅಥವಾ ಅಲ್ಲಿ ವಿಚಾರ ಸಂಕಿರಣಗಳಿರ್ತವೆ, ಅಥವಾ ಸಿನಿಮಾ ಪ್ರದರ್ಶನ ಆಗುತ್ತೆ, ಅದಾದಮೇಲೆ ಸಂವಾದ ಇರುತ್ತೆ, ಈ ಥರ ಇರುತ್ತೆ. ಇದ್ರ ದಾಟಿ ಜನರ ಬಳಿಗೆ ಹೋಗ್ತಿಲ್ಲ ಅಂತ ನನಗೆ ಅನ್ನಿಸ್ತಿದೆ. ಆ ಕಾರಣಕ್ಕೋಸ್ಕರ ನಾನು ನಿಮ್ಗೆ ಕೇಳ್ತಿದ್ದೀನಿ. ಅಂದರೆ ಎಲ್ಲದಕ್ಕೂ ಒಂದು ಅದಕ್ಕೆ ಆದ ಪ್ರೇಕ್ಷಕ ವರ್ಗ ಇರುತ್ತೆ ಅಂತ ಅನ್ಸುತ್ತೆ. ಆ ಮಿತಿನೂ ಇದೆ, ನಮಗೆ ಮಿತಿಯನ್ನು ಮೀರಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಅನ್ಸುತ್ತೆ. ಒಂದೊಂದು ಥರದ ಸಿನಿಮಾಗಳು ಒಂದೊಂದು ಥರದ ಪ್ರೇಕ್ಷಕರು ಇರ್ತಾರೆ. ಈಗ ನಮ್ಮಲ್ಲಿ ನಮ್ಮ ಕಮರ್ಷಿಯಲ್ ಮಾಸ್ ಸಿನಿಮಾಗಳಂತ ನಾವೇನು ಹೇಳ್ತೀವಿ, ಅದನ್ನು ನೋಡೋ ಜನಗಳು ಇದನ್ನು ನೋಡೋಷ್ಟು ಅವ್ರನ್ನ ಎಜುಕೇಟ್ ಮಾಡಿಲ್ವಾ ಇಲ್ವಾ ನಾವು. ಸೊ ನಾವು ಆ್ಯಕ್ಚುಲಾಗಿ ಸಿನಿಮಾದವರಾಗಿ ನಾವು ಸಿನಿಮಾ ಪ್ರೇಕ್ಷಕರಲ್ಲಿ ಸಿನಿಮಾ ನೋಡುವಂಥ ಅಭ್ಯಾಸವನ್ನು ಬೆಳೆಸ್ತಾ ಹೋಗ್ಬೇಕಾಗ್ತದೆ. ಅದಕ್ಕೆ ಅದನ್ನು ಮಾಡಿದ್ದು ಸುಮಾರು ದಿವಸ ನಾವು ಅಲ್ಲಿ ಮಧ್ಯೆಲ್ಲೆಲ್ಲೋ ಒಂದು ಕಡೆ ಕಳ್ಕೊಂಬಿಟ್ವಿ ಅಷ್ಟೇ. ಆಗ ಬ್ರಿಡ್ಜ್ ಸಿನಿಮಾಗಳೆಲ್ಲ ಬಂದ್ವಲ್ಲ. ಈಗ ನನ್ನ ತಾಯಿನ ಎಕ್ಸಾಂಪಲ್ ತೊಗೊಂಡ್ರೆ ಅವರು ಎಲ್ಲ ಥರದ ಕಾದಂಬರಿಗಳನ್ನೂ ಓದ್ತಾಯಿದ್ರು. ಪತ್ತದಾರಿ ಕಾದಂಬರಿಗಳು ಬರ್ತಾಯಿದ್ವು ಮನೆಗೆ, ಲೈಬ್ರರಿಗಳು ಇರ್ತಾಯಿದ್ವಲ್ಲ, ಲೈಬ್ರರಿಗಳು ಇರ್ತಾಯಿತ್ತು ಎಲ್ಲ ಊರುಗಳಲ್ಲೂ. ಅದು ಬರ್ತಾಯಿತ್ತು. ಸೀರಿಯಸ್ ಲಿಟ್ರೇಚರು ಬರ್ತಾಯಿತ್ತು, ಕುವೆಂಪು, ಸಾಹಿತ್ಯ ಎಲ್ಲನೂ ಬರ್ತಾಯಿತ್ತು. ಸೊ ಎಲ್ಲನೂ ಓದ್ತಾಯಿದ್ವಿ. ಸೊ ಆಗ ಅಂದರೆ ಆಗಿನ ಲೇಖಕರು ಎಲ್ಲರನ್ನೂ ತಲುಪುವಂಥ ಸಾಹಿತ್ಯ ಕೂಡ ಬರಿತಾಯಿದ್ರು. ಒಂದು ಬ್ಲೆಂಡ್ ಮಾಡ್ಕೊಂಬಂದು ಹಾಗೆ ನಿಧಾನಕ್ಕೆ ಇಲ್ಲಿ ತನಕ ತೊಗೊಂಡ್ಬಿಟ್ಟು ಸೀರಿಯಸ್ ಸಾಹಿತ್ಯನೂ ಓದೋಕ್ಕೆ ಜನಗಳನ್ನ ಅಂದರೆ ಅದೇ ಓದುವವ್ರನ್ನ ವಾಚಕರನ್ನ ರೆಡಿ ಮಾಡ್ತಾಯಿದ್ರು. ವಾಚಕರು ಅಂತೀವ ಈಗ ಸಡನ್ನಾಗಿ ಡೌಟ್ ಬಂತು. ಓದೋರ್ನ ಅಂದ್ಬಿಟ್ಟು ವಾಚಕರು ಅಂದೆ. ಹೌದು, ವಾಚಕರು ಅಂದರೆ ಓದೋರು ಅಂದರೆ ಪುಸ್ತಕ ಓದೋರ್ನ ವಾಚಕರು ಅಂತ ಕರಿಬೋದಾ ಅಂತ ಸಡನ್ನಾಗಿ ಡೌಟ್ ಬಂತು. ಈಗ ಇದು ನಿಮ್ಮದು ತೋಟ, ನಾವು ಈಗ ನಿಮ್ಮ ತೋಟದಲ್ಲಿ ಇಂಟರ್ವ್ಯೂ ಮಾಡ್ತಿದ್ವಿ. ಸೊ ನೀವೇ ದಾರಿ ತೋರಿಸ್ಬೇಕು, ಹೌದು, ಅದಕ್ಕೆ ಹೇಳಿ. ಹಾಗೆ ಅವ್ರನ್ನ ಪ್ರೇಕ್ಷಕರನ್ನ ಬೆಳೆಸ್ಕೊಳ್ಳೋದು ನಮ್ಮ ಜವಾಬ್ದಾರಿ ಅನ್ಸುತ್ತೆ, ಸಿನಿಮಾದವ್ರ ಜವಾಬ್ದಾರಿ. ಇವತ್ತು ತಲುಪ್ತಾ ಇದೆಯಾ ಇಲ್ವಾ ಅನ್ನೋದಕ್ಕೆ ಮುಖ್ಯ ಉತ್ತರ ಅಂತ ಹುಡುಕೋದು ನನಗೆ ಕಾಣಿಸ್ತಾ ಇರೋದು, ನಾವು ಸಿನಿಮಾ ನಿರ್ಮಾಣ ಮಾಡೋರಾಗಿ ನಾವುಗಳು ಸಿನಿಮಾಗಳನ್ನು ಆ ಥರ ಮಾಡಿ, ಅಂದರೆ ಪ್ರೇಕ್ಷಕರನ್ನು ಇಲ್ಲಿಂದ ನಾವು ಬರೀ ಎಂಟರ್ಟೈನ್ಮೆಂಟ್ ಅಂತ ನೋಡೋದ್ರಿಂದ ಅರ್ಥಪೂರ್ಣ ಸಿನಿಮಾಗಳ ಕಡೆಗೂ ಕರ್ಕೊಂಡು ಹೋದರೆ, ಅಂದರೆ ಎಲ್ಲನೂ ಬ್ರಿಡ್ಜ್ ಮಾಡ್ತಾ ಬಂದರೆ ಆ ಥರದ ಪ್ರೇಕ್ಷಕರಿಗೂ ನಾವು ರೆಡಿ ಮಾಡ್ಕೊಂಡಿರ್ತೀವಿ. ಆಗ ಖಂಡಿತ ಯಾವ ಸಿನಿಮಾ ಬಂದರೂ, ಈಗ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಅಂದರೆ ಅಂತಾರಾಷ್ಟ್ರೀಯ ಸಿನಿಮಾಗಳು, ಎಲ್ಲ ದೇಶಗಳಿಂದಲೂ ಸಿನಿಮಾಗಳು ಬರ್ತಾರೆ. ಉತ್ತಮ ಅಭಿರುಚಿಯ ಸಿನಿಮಾಗಳನ್ನ ಸೆಲೆಕ್ಟ್ ಮಾಡಿ ನಮ್ಮ ಇಲ್ಲಿ ಯಾರು ಪ್ರೇಕ್ಷಕರದನ್ನು ನೋಡೋದಕ್ಕೆ ಇಷ್ಟಪಡ್ತಾಯಿದ್ರು. ಅದಕ್ಕೆ ತಾನೇ ಈಗ ಮುಖ ಅಂತ ನನ್ನಂಥವ್ರನ್ನ ಯಾರನ್ನೊಬ್ಬರನ್ನ ಮಾಡಿ, ನನ್ನ ಮಾಡಿದ್ದು ಎಷ್ಟು ಪ್ರಯೋಜನ ಆಯಿತು ಅಂತ ಗೊತ್ತಿಲ್ಲ ಅವ್ರಿಗೆ, ಬಟ್ ಈಗ ಯಾರೋ ಒಬ್ಬ ಸ್ಟಾರ್ ಆಗ್ತಾರೆ ಅಂತಂದರೆ ಆ ಸ್ಟಾರನ್ನ ಪ್ರೇಕ್ಷಕರು, ಆ ಸ್ಟಾರನ್ನ ಫ್ಯಾನ್ಗಳು ಎಲ್ಲರೂ ಅವರಾರು ಇನ್ಸ್ಪೈರ್ ಆಗಿ ಬರ್ಬೋದಲ್ಲ. ಸೊ ಆ ಥರದವರು ಬಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಳ್ಳೆಯ ಸಿನಿಮಾಗಳನ್ನು ನಮ್ಮ ಪ್ರೇಕ್ಷಕರಿಗೆ ಪರಿಚಯಿಸೋದು, ನಮ್ಮ ಪ್ರೇಕ್ಷಕರ ಸಿನಿಮಾ ಅಭಿರುಚಿಯನ್ನು ಉತ್ತಮಗೊಳಿಸೋ ಕಡೆಗೆ ಇದೆಲ್ಲ ಒಂದೊಂದು ಹೆಜ್ಜೆ ಅನಿಸುತ್ತೆ. ವಿಚ್ ಇಸ್ ವೆರಿ ಗುಡ್. ಈಗ ನಮ್ಮ ಸಂಸ್ಕೃತಿ ಅಂತ ತಗೊಂಡ್ರೂ ಎಲ್ಲ ಬೇರೆ ಬೇರೆ ಕಡೆಯಿಂದ ಪಡ್ಕೊಂಡು ಬೆಳೆದಿದ್ದು ತಾನೆ, ಇಲ್ಲದೆ ಬೆಳೆಯೋದಕ್ಕೆ ಇದೇ ಇಲ್ವಲ್ಲ ಅವಕಾಶ. ಈಗ ನಾನು ಈ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಿಂದ ನಮ್ಮ ಕನ್ನಡ ಸಿನಿಮಾದ ಕಡೆಗೆ ಬರೋಣ. ನಿಮಗೆ ಈ ಕನ್ನಡ ಚಲನಚಿತ್ರ ರಂಗ ಇದೆಯಲ್ಲ, ಈಗ ಏನು ಅನಿಸುತ್ತೆ ನಿಮಗೆ? ಯಾವ ಥರ ಯಾವ ಸ್ಥಿತಿನಲ್ಲಿದೆ ಅಂತ ಅನ್ಸುತ್ತೆ ನಿಮಗೆ? ಆಶಾವಾದ ಇದೆ, ಬೆಟರ್ ಆಗುತ್ತೆ ಅಂತ. ಅದ್ರ ಖಂಡಿತ ಕಷ್ಟದ ಪರಿಸ್ಥಿತಿಯಲ್ಲೇ ಇದೆ. ಯಾಕಂದರೆ ಈ ಕೊರೋನಾ ಬರೋದಕ್ಕೆ ಮುಂಚೆ ಏನಾಗಿತ್ತು, ಅಟ್ಲೀಸ್ಟ್ ಒಂದಷ್ಟು ಅದನ್ನು ಸೆಗ್ರಿಗೇಷನ್ ನಾನು ಒಪ್ಪೋದಿಲ್ಲ, ಬಟ್ ಸ್ಟಿಲ್ ಒಂದಿತ್ತು, ಸೆಪರೇಷನ್ ಇತ್ತು. ಒಂದು ಕಮರ್ಷಿಯಲ್ ಸಿನಿಮಾ ಅಂದರೆ ಜನಗಳ ಎಂಟರ್ಟೈನ್ಮೆಂಟ್ಗೆ ಮಾಡಿದಂಥ ಸಿನಿಮಾ, ಅಂದರೆ ಕಮರ್ಷಿಯಲ್ ಅಂತ ಹೇಳೋಕ್ಕೋದ್ರೆ ದುಡ್ಡನ್ನು ಸಂಪಾದನೆ ಮಾಡೋ ಮುಖ್ಯ ಉದ್ದೇಶದಿಂದ ಮಾಡಿದಂಥ ಒಂದಷ್ಟು ಸಿನಿಮಾಗಳು. ಅದಲ್ಲದೆ ಸಿನಿಮಾನ ಒಂದು ಆರ್ಟ್ ಸಿನಿಮಾ, ಜನಗಳ ಮಾಧ್ಯಮ ಅಂತ ತಿಳ್ಕೊಂಡು ಜನಗಳ ಜೊತೆ ಒಂದು ಸಂವಾದ ಏರ್ಪಡಲಿಂದ ಮಾಡ್ತಾ ಇದ್ದಂಥ ಸಿನಿಮಾಗಳು, ಆ ಥರದ್ದೆಲ್ಲವೂ ಇದು. ಅಂದರೆ ಅವೆಲ್ಲ ಚಿಕ್ಕ ಬಡ್ಜೆಟ್. ಯಾಕಂದರೆ ಆ ಥರದ್ದು ಬರೀ ಪ್ಯೂರ್ ಎಂಟರ್ಟೈನ್ಮೆಂಟ್ ಅಲ್ಲದೆ ಇರೋದನ್ನ ಅದರಲ್ಲಿ ಈಗ ಎಂಟರ್ಟೈನಿಂಗ್ ಸ್ಟಾರ್ಸ್ ಅಂತ ಏನಿದೆ ನಮ್ಮಲ್ಲಿ, ಸ್ಟಾರ್ ಓರಿಯೆಂಟೆಡ್ ಇಂಡಸ್ಟ್ರಿ ಏನೇ ಹೇಳಿದ್ರು ಕೊನೆಗೆ ಸ್ಟಾರ್ಗಳು, ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಗಳು ಇವರೇ ನಿರ್ಧಾರ ಮಾಡುವಂಥ ಇದೆಲ್ಲ. ಸರ್, ನಿಮ್ಮ ತೋಟದಲ್ಲಿ ತುಂಬ ಈ ಕಿತ್ತಲೆ ಹಣ್ಣು ಭಾಳ ಚೆನ್ನಾಗಿರೋಂಗಿದೆ. ಹಾಂ, ಇದು ಭಯಂಕರ ಹುಳಿ ಇರುತ್ತೆ, ಹಾಗಾಗಿ ಇದು ಯಾವುದೂ ಕಿತ್ತಿಲ್ಲ. ನೀವು ತಿಂದರೆ ನಾನೆಲ್ಲರಿಗೂ ಸದ್ಯದ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಇದೆಯಾ? ಅದು ತಿನ್ಸಿರಿ, ಖಂಡಿತ. ತಿಂದರೆ ರಿಯಾಕ್ಷನ್ ಗೊತ್ತಾಗುತ್ತೆ, ಮುಖದಲ್ಲಿ ರಿಯಾಕ್ಷನ್ ಬರುತ್ತೆ. ನಾನು ತಿನ್ಸಿ ರಿಯಾಕ್ಷನ್ ನೋಡ್ತಾ ಇರ್ತೀನಿ. ಬಟ್ ನಮ್ಮ ಸಣ್ಣ ರಿಕ್ವೆಸ್ಟ್ ಏನಂತಂದರೆ, ಪ್ರೇಕ್ಷಕರಿಗೆ ನೀವು ಸಿಹಿಯಾದ ಅಂದರೆ ಡೆಫಿನೆಟ್ಲಿ ಈಗ ಉಪ್ಪು, ಹುಳಿ, ಖಾರ ಎಲ್ಲ ಬೇಕೇ ಬೇಕು, ಮತ್ತು ಎಲ್ಲವೂ ಹದವಾಗಿರಬೇಕು. ಆಗಷ್ಟೇ ಅದೊಂದು ರುಚಿ ಇರುತ್ತೆ.
ಸೊ ಅಂಥ ಚಿತ್ರ ಕೊಡಿ. ಮತ್ತು ಚಿತ್ರ ನೀವು ಅದು ಅಂದರೆ ನಾನು ನಿಮ್ಮ ಮೇಲೆ ಅದನ್ನ ಇದು ಮಾಡ್ತಿಲ್ಲ, ನಿಮ್ಮ ಒಬ್ಬರದೇ ಜವಾಬ್ದಾರಿ ರೀತಿ ಹೇಳ್ತಿಲ್ಲ. ಬಟ್ ಅಂದರೆ ಭಾಳ ಸೆನ್ಸಿಬಲ್ ಆಗಿರುವಂಥ ಒಬ್ಬ ನಟ ಆಗಿರೋ ಕಾರಣಕ್ಕೋಸ್ಕರ ನಾನು ನಿಮಗೆ ಅದನ್ನು ಹೇಳ್ತಿದ್ದೀನಿ. ಬಟ್ ಆ ಥರದ ವಾತಾವರಣ ಇದೆಯಾ, ನಿಮ್ಗೆ ಅನ್ನಿಸ್ತಾ ಇದೆಯಾ? ಅದೇ ಹೇಳ್ತಾ ಇದ್ದೆ. ಈಗ ಕೊರೋನಾ ಬಂದ ನಂತರ ಏನಾಯಿತು ಅಂದರೆ, ಈಗ ಅದಿತ್ತು, ಆ ಸಪ್ರೇಷನ್ ಇತ್ತು. ಒಂದು ಕಡೆಗೆ ಏನಂದರೆ ಈ ಒಂದು ಡೀಸೆಂಟ್ ಬಡ್ಜೆಟ್ನ, ಚಿಕ್ಕ ಬಡ್ಜೆಟ್ನ ಸಿನಿಮಾಗಳು ಅವುಗಳಿಗೆಲ್ಲ ಟಿ ವಿ ಅಂತಿತ್ತು ಮುಂಚೆ. ಅದಾದ ಮೇಲೆ OTT ಬಂತು. OTTಗೆ ಅಲ್ಲಿ ಜಾಗ ಆಯಿತು. ಯಾಕಂದರೆ OTT ಅವರಿಗೆ ಕಂಟೆಂಟ್ ಇರಲಿಲ್ಲ. ಅವರಿಗೆ ದೊಡ್ಡ ಸಿನಿಮಾಗಳು ಅಲ್ಲಿ ಹೋಗ್ತಾಯಿಲ್ಲ. ಯಾಕಂದರೆ ಅದು ಚಿಕ್ಕ ಸ್ಕ್ರೀನು, ಚಿಕ್ಕ ಸಿನಿಮಾ ಅಂದರೆ ಸೀರಿಯಲ್ ಥರ ಆಗಿಬಿಡುತ್ತೆ ಅಥವಾ ಟಿ ವಿ ಥರ ಆಗಿಬಿಡುತ್ತೆ. ಸೊ ನಾವು ಮೊದಲು ಟಿ ವಿಗೆ ಹೋಗಲ್ಲ ಅಂತ ಇಲ್ಲಿ ಸ್ಟಾರ್ಗಳು, ಈ ದೊಡ್ಡ ದೊಡ್ಡ ಅಂದರೆ ಎಂಟರ್ಟೈನ್ಮೆಂಟ್ ಅಂತ ಮಾಡ್ತಾಯಿದ್ದ ಕಮರ್ಷಿಯಲ್ ಸಿನಿಮಾಗಳು ಅವರೆಲ್ಲ ಎಲ್ಲ ಹೊರಗಡೆನೇ ಇದ್ರು. ಅದರಿಂದ ಕೊರೋನಾ ಬಂದ ಮೇಲೆ ಏನಾಯಿತು, ಅವರಿಗೆ ಥಿಯೇಟ್ರ್ಗಳಿರಲಿಲ್ಲ. ಅವರು OTTಗೆ ಹೋಗೋದು ಅನಿವಾರ್ಯ ಆಯಿತು. OTTಗೆ ಬಂದ ನಂತರ ಏನಾಯಿತು, OTTಗೂ ಅದರ ರುಚಿ ನೋಡ್ಬಿಡ್ತು. ಸೊ ಇನ್ಸ್ಟೆಂಟ್ ಮನಿ, ಬಿಗ್ ಮನಿ, ದೊಡ್ಡ ಹಣ. ಈ ಚಿಕ್ಕ ಚಿಕ್ಕ ಸಿನಿಮಾ ಎಷ್ಟು ತೊಗೊಂಡು ಏನು ಮಾಡಿ ಏನು ಪ್ರಯೋಜನ? ಅದು ಒಂದು ಸಿನಿಮಾ ತೊಗೊಂಡ್ರೆ ಅಷ್ಟೊಂದು ದುಡ್ಡು ಮಾಡುತ್ತಲ್ಲ. ಸೊ ಹೆಚ್ಚಿಗೆ ಬಂಡವಾಳ ಅಲ್ಲಿ ಹಾಕಿ ಅಲ್ಲಿಂದ ದುಡ್ಡು ತೆಗಿಯೋ ಕೆಲಸ ಅವರು ಶುರು ಮಾಡಿಬಿಟ್ರು. ಈ ಚಿಕ್ಕ ಸಿನಿಮಾಗಳಿಗೇನೆಂದರೆ, ಅಲ್ಲಿ ಹೆಚ್ಚು ಬಂಡವಾಳ ಅಲ್ಲಿ ಹೋಗಿದ್ದರಿಂದ ಅವ್ರಿಗೆ ಕೊಂಡ್ಕೋಬೇಕು ಅಂತ ಮನಸ್ಸಿದ್ರು ಸಹ, ಇನ್ ಕೇಸ್ ಡಿಸಿಷನ್ ಮೇಕಿಂಗ್ ಜಾಗದಲ್ಲಿ ಯಾರು ಇದ್ದರೂ ಸಹ ಅವ್ರಿಗೆ ಕೊಂಡ್ಕೊಳ್ಳೋಕೆ ಹಣ ಇರಲಿಲ್ಲ ಚಿಕ್ಕ ಸಿನಿಮಾಗಳು. ಇವಾಗಲೂ ಇಲ್ಲ. ಸೊ ಹಾಗಾಗಿ ಚಿಕ್ಕ ಸಿನಿಮಾಗಳು ಸಫರ್ ಮಾಡ್ತಾಯಿವೆ. ಅಂದರೆ ಮೀನಿಂಗ್ಫುಲ್ ಸಿನಿಮಾ ಅಂತ ನೀವೇನು ಮಾಡ್ತೀರಾ, ಅಥವಾ ಆರ್ಟ್ಗೋಸ್ಕರ, ಅಥವಾ ಇದು ಜನರ ಮಾಧ್ಯಮ, ಜನಗಳಿಗೋಸ್ಕರ ತಲುಪಬೇಕು ಅಂತ ಮಾಡ್ತೀವಿ ಅಂದರೆ, ಈಗ ನೀವು ಹೇಳಿದ್ರಿ ಮಾಡಿ ಈ ಥರದ ಸಿನಿಮಾ ಮಾಡಿ ಅಂತ, ಮಾಡೋದಕ್ಕೆ ಮಾರ್ಕೆಟೇ ಇಲ್ಲ. ಸೊ ಮಾರ್ಕೆಟೇ ಇಲ್ಲ ಅಂದರೆ ಜನ ಈಗ ಒಂದು ಕಡೆ ನೀವೇ ಹೇಳ್ದಂಗೆ OTT ಪ್ಲಾಟ್ಫಾರ್ಮು ಇಲ್ಲ, ಮತ್ತು ಈಗ ಏನೋ ಥಿಯೇಟ್ರ್ಗಳು ಮುಚ್ಚುತ್ತಾ ಇದ್ದಾವೆ. ಸೊ ಹಂಗಿದ್ರೆ ಈ ಥರದ ಅಂದರೆ ಒಳ್ಳೆಯ ಅಭಿರುಚಿ ಇರುವಂಥ ಸಿನಿಮಾಗಳು ಅಥವಾ ಚಿಕ್ಕ ಸಿನಿಮಾಗಳು, ಯಾವುದೋ ಸಂದೇಶ ಇಟ್ಕೊಂಡಿರುವಂಥ ಸಿನಿಮಾಗಳು, ಅವುಗಳ ಕತೆ ಏನು? ಕೊನೆಗೆ ಮತ್ತೆ ಜನಗಳ ಹತ್ರನೇ ಹೋಗ್ಬೇಕು ಅನ್ಸುತ್ತೆ. ಪ್ರಜಾಪ್ರಭುತ್ವ ಅಲ್ವಾ? ಸೊ ಜನಗಳೇನಾದರೂ ಮಾಡಬೇಕು. ಇಲ್ಲಿ ರಾಜಕೀಯ ಆಗಿರ್ಬೋದು, ದೇಶದ ಆಡಳಿತ ಆಗಿರ್ಬೋದು, ಕೊನೆಗೆ ಜನಗಳ ಕೈಲಿದೆ ಎಲ್ಲನೂ. ಈಗ ಬೇರೆ ದಾರಿನೇ ಇಲ್ಲ, ಮತ್ತೆ ಜನಗಳ ಹತ್ರನೇ ಹೋಗಬೇಕು, ಮತ್ತೆ ಥಿಯೇಟರ್ಗಳಿಗೆ ಹೋಗ್ಬೇಕಾಗತ್ತೆ ಅನ್ಸುತ್ತೆ. ಯಾಕಂದರೆ OTT ಇಲ್ಲ ಈಗ, ಹೆಚ್ಚು ಕಡಿಮೆ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಇಲ್ಲಿ ಅವರು ಏನು ಹೇಳ್ತಾರೆ, ಥಿಯೇಟ್ರಿಗೆ ಹೋಗಿ ಥಿಯೇಟ್ರಲ್ಲಿ ಇಟ್ಕೊಂಡ್ರೆ ನಾವು ತೊಗೋತೀವಿ ಅಂತ. ಥಿಯೇಟ್ರಲ್ಲಿ ಇಟ್ಕೊಂಡ್ರೆ ನೀವೇ ಅಂತ ತೊಗೊಳ್ತಾರೆ ಮೇಲೆ. ಸೊ ಇನಿಷಿಯಲಿ ತಾನೇ ಸಪೋರ್ಟ್ ಬೇಕು. ಸೊ ಅದಕ್ಕೆ ಮೋಸ್ಟ್ ಪ್ರಾಬ್ಲಿ ಸರ್ಕಾರಗಳು ಏನಾದ್ರು ಮಾಡ್ಬೋದಾನೆ. ಯಾಕಂದರೆ ಇದು ಜನಗಳ ಮಾಧ್ಯಮ ಆಗಿರೋದ್ರಿಂದ, ಜನಗಳಿಗೋಸ್ಕರ ಸಿನಿಮಾ ಆಗ್ತಾ ಇರೋದ್ರಿಂದ, ಸೊ ಜನರ ಮತ್ತು ಒಬ್ಬ ಕಲಾವಿದ, ಒಬ್ಬ ನಿರ್ದೇಶಕ ಕಲಾವಿದ ಅಂತ ಹೇಳ್ಕೊಂಡ್ರೆ ಅವರಿಬ್ಬರ ಮಧ್ಯೆ ಸಂವಾದ ತುಂಬ ಮುಖ್ಯ ಆಗಿರೋದ್ರಿಂದ. ಯಾಕಂದರೆ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಅದು ಇವತ್ತಿನ ಪರಿಸ್ಥಿತಿ ತುಂಬ ಮುಖ್ಯ. ಸೊ ಆ ಥರದ ಉದ್ದೇಶಗಳಿರೋದ್ರಿಂದ, ಇದು ಜನಗಳಿಗೋಸ್ಕರ, ಜನಗಳಿಗಾಗಿ ಮಾಡ್ತಾ ಇರೋದ್ರಿಂದ ಸರ್ಕಾರಗಳು ಇದರಲ್ಲಿ ಇಂಟರ್ವ್ಯೂನ್ ಆಗಬೇಕು ಅನ್ಸುತ್ತೆ. ಆಗಿದೆ, ಆಗಲೇ ಸುಮಾರು ಸಬ್ಸಿಡಿ ಅದು ಇದೆಲ್ಲ ಬರ್ತಾ ಇದೆ. ಬಟ್ ಸ್ಟಿಲ್ ಅದರಲ್ಲೂ ಬರೀ ಗೋಲ್ಮಾಲ್ ಆಗೋದು, ಯಾರ್ಯಾರಿಗೋ ಅನರ್ಹರಿಗೆ ಅದೆಲ್ಲ ತಲುಪೋದೇ ಜಾಸ್ತಿ ಆಗಿದೆ. ಮತ್ತು ಈಗ ನೀವು OTT ಬಗ್ಗೆ ಮಾತಾಡಿದ್ರಲ್ಲ, ಅದಕ್ಕೆ ನಾನು ಕೇಳ್ತೀನಿ, OTT ಪ್ಲಾಟ್ಫಾರ್ಮಲ್ಲಿ ಅಥವಾ ಏನು ಕಿರುಪರದೆನಲ್ಲಿ ಬಹಳ ಈಗ ಒಂಥರ ಟ್ರೆಂಡ್ ಅನ್ಬೋದು ನಾವು. ಅದಿರೋದು ಏನು ಅಂತಂದರೆ ಈ ಇದು ವೆಬ್ ಸೀರೀಸ್ಗಳ ಬಗ್ಗೆ. ಸೊ ನಿಮಗೆ ವೆಬ್ ಸೀರೀಸ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದು ನಿಮ್ಗೆ ಮತ್ತು ಅವಕಾಶಗಳು ಹೇಗಿದ್ದಾವೆ, ಬಂದಿದ್ದಾವೆ, ರಿಜೆಕ್ಟ್ ಮಾಡಿದ್ದೀರಾ? ಇಲ್ಲ, ರಿಜೆಕ್ಟ್ ಅಂತ ಮಾಡೋಕ್ಕೆ ಹೋಗಿಲ್ಲ. ಅಂದರೆ ಒಳ್ಳೆ ವೆಬ್ ಸೀರೀಸ್ಗಳು ಬಂದಾಗ, ಇಂಟ್ರೆಸ್ಟಿಂಗ್ ಆಗಿರೋ ವೆಬ್ ಸೀರೀಸ್ಗಳು ಬಂದಾಗ ಖಂಡಿತ ಮಾಡಿದ್ವಿ. ಒಂದು ಫ್ಯಾಮಿಲಿ ಮ್ಯಾನ್ ಅಂತ ಮಾಡಿದೆ ಹಿಂದಿಯಲ್ಲಿ, ಶೀ ಅಂತ ಒಂದು ಇತಿಹಾಸಕ್ಕೆ ಒಂದು ಮಾಡಿದೆ. ಉತ್ತಮ ಪಾತ್ರ, ಶೀ ಎಲ್ಲ ತುಂಬ ಚೆನ್ನಾಗಿ ಬರ್ತದೆ. ಅದ್ರ ಬಗ್ಗೆ ಒಳ್ಳೆ ಇದು ಫ್ಯಾಮಿಲಿ ಮ್ಯಾನ್ ದೊಡ್ಡ ಹಿಟ್ಟರ್ ಅಂತ, ಫಸ್ಟ್ ಅಷ್ಟೊಂದು ದೊಡ್ಡ ಹಿಟ್ ಫಸ್ಟ್ ಟೈಮ್ OTTನಲ್ಲಿ ಆಯಿತು. ಸೊ ಅದಾದ ನಂತರ ಒಂದಷ್ಟು ತಮಿಳಿನಲ್ಲಿ ಒಂದು ತಲೆಮೈ ಚೇಯಳಗಮ್ ಅಂತ ಒಂದು, ಆ ಕಡೆ ಆ ಕಣ್ಣಮ್ಮ ಸಾಂಗ್ ಬಂತಲ್ಲ, ಆವಾಗ ಇವಳು ಬಂದಿದ್ದು ಮನೆಗೆ. ಹಾಗಾಗಿ ಇವಳು ಕಣ್ಣಮ್ಮ ಆದ್ಲು. ಸೊ ಸಾರಿ, ಏನು ಹೆಸರು? ಕಣ್ಣಮ್ಮ. ಕಣ್ಣಮ್ಮ ಅಂತ ಏನಕ್ಕೆ? ಕಣ್ಣಮ್ಮ ಅಂತ ಒಂದು ಇದರಲ್ಲಿ ಯಾವುದದು ತಮಿಳ್ ಸಿನಿಮಾ, ವಿಜಯ್ ಸೇತುಪತಿ ಜೊತೆ ಒಂದು ಸಿನಿಮಾ ಮಾಡಿದೆ. ಅದರಲ್ಲಿ ನಾನು ಒಂದು ಸಾಂಗಲ್ಲಿ ಒಂದು ಪಾರ್ಟಲ್ಲಿ ಬರ್ತೀನಿ. ತುಂಬ ಫೇಮಸ್ ಆ ಸಾಂಗ್, ಅದು ತುಂಬ ಚೆನ್ನಾಗಿದೆ ಹಾಡು. ಸೊ ಆ ಹಾಡಲ್ಲಿ ಕಣ್ಣಮ್ಮ ಕಣ್ಣಮ್ಮ ಅಂತಲೇ ಆ ಸಾಂಗ್. ಸೊ ಹಾಗಾಗಿ ಇವಳು ಕಣ್ಣಮ್ಮ. ಸೊ ಸಾರಿ, ಎಲ್ಲಿದ್ವಿ? ಇಲ್ಲ ನಿಮ್ಮ ಕಣ್ಣಮ್ಮ ಬಂದಿತ್ತು ಎಲ್ಲ ಅವ್ರ ಹತ್ರ ಹೋದಾಗ ಅವ್ರು ಹೆದರ್ಕೊತಾ ಇದ್ರು. ಸೊ ಅದಕ್ಕೆ ಹೇಳ್ಬಿಡೋಣ ಅಂತ. ಹೋಗಿ ಆ ಕಡೆ ಹೋಗಿ. ನಾವು OTT ಪ್ಲಾಟ್ಫಾರ್ಮ್ ಇದ್ವಿ, ಮತ್ತು ಕನ್ನಡ ಸಿನಿಮಾ OTT ಮಾಡಿದ್ರೆ ಅದು ಮಾಡಿದೆ. ಅದಾದಮೇಲೆ ಇತ್ತೀಚೆಗೆ ಪ್ಯಾರಾಶೂಟ್ ಅಂತ ಹಾಟ್ಸ್ಟಾರಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗ್ತದೆ ಪೇರೆಂಟಿಂಗ್ ಬಗ್ಗೆ. ಅಂದರೆ ನಮ್ಮಪ್ಪ ಅಮ್ಮ ಇದ್ರಲ್ಲ, ಆ ಥರ ನಮ್ಮಪ್ಪನ ಥರ ಒಬ್ಬಪ್ಪನ ಪಾತ್ರ ನಾನು ಮಾಡಿದ್ದೆ. ಸೊ ಮಕ್ಕಳ ಮೇಲಿನ ಪರಿಣಾಮದ ಬಗ್ಗೆ ಇಟ್ ವಾಸ್ ಇಂಟ್ರೆಸ್ಟಿಂಗ್. OTT ವೆಬ್ ಸೀರೀಸ್ಗಳಲ್ಲಿ ಅದೇ ನಮ್ಮಲ್ಲಿ ಇವಾಗ ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಆಗಿದೆ ಅಂತೆಲ್ಲ ನಾವು ಕಂಪ್ಲೇಂಟ್ ಮಾಡ್ತೀವಿ. ಎಲ್ಲ 20 ಸೆಕೆಂಡ್ ರೀಲ್ಸ್ ಬಂದುಬಿಟ್ಟಿದ್ದಾರೆ, ಸಿನಿಮಾ ನೋಡೋಲ್ಲ ಯಾರು, ಸಿನಿಮಾ ಕಡಿಮೆ ಆಗಿರಬೇಕು, ಲೆಂತ್ ಕಡಿಮೆ ಆಗಬೇಕು ಅಂತ. ಆದರೆ ವೆಬ್ ಸೀರೀಸ್ಗಳಲ್ಲಿ ಅಂದರೆ ಹೆಚ್ಚು ಕಡಿಮೆ ಒಂದು 2.5, 3 ಗಂಟೆ, 4 ಗಂಟೆ
ಇಷ್ಟಿಷ್ಟು ಅಂದರೆ 5-6 ನೋ ಒಂದೊಂದು ಎಪಿಸೋಡೇ ಹೆಚ್ಚು ಕಡಿಮೆ 1 ಗಂಟೆ ಇರುತ್ತೆ. 40 ಮಿನಿಟ್ಸ್ ಆ್ಯಕ್ಚುಲ್ ಆಗಿ. ಇಲ್ಲ 50 ನಿಮಿಷ ಅಥವಾ 55 ನಿಮಿಷ ಈ ಥರ ಅಲ್ಲಲ್ಲ, ಆ ಥರದ್ದು 8 ಎಪಿಸೋಡು, ದೆನ್ 4-5 ಸೀರೀಸು ಈ ಥರದ್ದೆಲ್ಲ ಬರ್ತಿದೆ. ಹೌದು, 4 ಗಂಟೆ 5 ಗಂಟೆ 6 ಗಂಟೆ ತನಕ ನಾವು ಒಂದು ಸ್ಟೆಚಲ್ಲೆಲ್ಲ ಬೆಂಚ್ ವಾಚ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಸೊ ಅಷ್ಟು ಅಟೆನ್ಷನ್ ಸ್ಪ್ಯಾನ್ ಎಲ್ಲಿಂದ ಬಂತು? ಸೊ ನೋಡಿಸ್ಕೊಳ್ಳೋ ಕೆಪಾಸಿಟಿ ನಿಮ್ಮ ಕಂಟೆಂಟ್ ಇದ್ದರೆ ಅಂದರೆ ಅಷ್ಟು ಚೆನ್ನಾಗಿ ಮಾಡಿದೆ. ಮಾಡೋ ವಿಧಾನ ನಾವು ಅವ್ರನ್ನ ಹಿಡಿದಿಟ್ಕೊಳ್ಳೋ ಹಾಗೆ ಮಾಡಿದ್ರೆ ಖಂಡಿತ ನೋಡ್ತಾರೆ. ಸೊ ಮತ್ತು ಅದು ನೀವು ಹೇಳಿದ್ರಲ್ಲ, ಎಸ್ ಓಕೆ, ಆ ಕಂಟೆಂಟ್ ಕ್ರಿಯೇಷನ್ ಅಥವಾ ಅಂಥರದೊಂದು ಸೃಷ್ಟಿ ನಮಗೆ ನಾವು ಈ ಋತುವಿನಲ್ಲಿ ಅಥವಾ ಕನ್ನಡ ಚಿತ್ರರಂಗಕ್ಕೆ ನಾವು ಆ ವಿಷಯ ಮಾತಾಡೋದಾದರೆ ಯಾಕೆ ಸಾಧ್ಯ ಆಗ್ತಿಲ್ಲ? ಆಗ್ತಾ ಇದೆ. ಇದೇನೆಂದರೆ ಇದು ಗ್ರೂಪ್ ಆ್ಯಕ್ಟಿವಿಟಿ ಬೇರೆ ಅಲ್ಲ ಸಿನಿಮಾ. ಸೊ ಹಾಗಾಗಿ ಎಲ್ಲನೂ ಒಟ್ಟಿಗೆ ಸೇರಿಸೋದಿದೆಯಲ್ಲ, ಅದು ಸಮಸ್ಯೆ ಆಗ್ತಾ ಇದೆ. ಈಗ ಫೋಟೋ ಅಂತ ಒಂದು ಸಿನಿಮಾ ಬಂತು, ನಾನು ಅದರ ಟ್ರೈಲರ್ ಅಷ್ಟೇ ನೋಡಿದೆ. ಅವರು ಬಿಗಿನಿಂಗಲ್ಲಿ ಒಂದು ಸಲ ತೋರಿಸಿದ್ರು. ಟ್ರೈಲರ್ ನೋಡಿದ ಕಾಲದ ಹೇಳ್ತಾ ಇದ್ದೀನಿ. ಆ ಟ್ರೈಲರ್ ಎಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು ನನಗೆ ಅಂದರೆ, ಸಖತ್ತಾಗಿದೆ, ಚೆನ್ನಾಗಿ ಹೋಗುತ್ತೆ ಅಂತ ನನಗೆ ಅಲ್ಲೇ ಅನಿಸ್ತಾ ಇತ್ತು. ಅದಾದಂಥ ಪ್ರಕಾಶ್ ಅವರು ಅದನ್ನು ತೊಗೊಂಡ್ರು, ಅದನ್ನು ಸಪೋರ್ಟ್ ಮಾಡಿದ್ರು, ಹೊಂಬಾಳೆ ಮೂಲಕ ರಿಲೀಸ್ ಮಾಡಿಸಿದ್ರು. ಆದರೂ ಸಹ ಅದು ತಲುಪೋದಕ್ಕೆ ಕಷ್ಟ ಆಯಿತು. ಯಾಕಂದರೆ ಸಿನಿಮಾ ಬರೀ ಮಾಡೋದಷ್ಟೇ ಅಲ್ಲ, ಅದನ್ನು ತೊಗೊಂಡೋಗಿ ಜನಗಳಿಗೆ ತಲುಪಿಸೋದು ಇವಾಗ ಇಂಪಾರ್ಟೆಂಟ್ ಆಗಿದೆ. ಈಗ ಜನಗಳ ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಅನ್ನೋದಕ್ಕಿಂತ ಜನಗಳ ಆಸಕ್ತಿ ಯಾವುದರಲ್ಲಿ ಇದೆ, ಜನಗಳ ಆಸಕ್ತಿಯನ್ನು ಬಿಲ್ಡ್ ಮಾಡಿ ಅವ್ರನ್ನ ಥಿಯೇಟ್ರ್ ಕರ್ಕೊಂಬರೋದು ಇದೆಯಲ್ಲ, ಅದಾದ ನಂತರ ಅದು ಜನಗಳ ಮಧ್ಯದಲ್ಲಿ ಮಾತುಕತೆ ಆಗಿ ಅದು ಸ್ಪ್ರೆಡ್ ಆಗಿ ಕಾಂತಾರಕ್ಕೆ ಆಯ್ತಲ್ಲ. ಎಕ್ಸ್ಪೆಕ್ಟ್ ಯಾರೂ ಮಾಡಿರಲ್ಲ ಅಷ್ಟು ದೊಡ್ಡ ಹಿಟ್ ಆಗುತ್ತೆ ಅದು ಅಂತ. ಮತ್ತು ಈ ಸಾಮಾನ್ಯವಾಗಿ ಏನಾಗ್ತಿದೆ, ಅದರಲ್ಲೂ ಇತ್ತೀಚೆಗೆ ಕತೆ ಹೀರೋ ಸುತ್ತನೇ ಗಿರಿಕಿ ಹೊಡಿತಿರುತ್ತೆ. ಅಂದರೆ ನಾಯಕ ಪ್ರಧಾನ ಚಿತ್ರಗಳು ಅನ್ನೋ ರೀತಿ ಇರುತ್ತೆ. ಸೊ ಆ ಕಾರಣಕ್ಕೋಸ್ಕರ ಏನಾದರೂ ಎಡುತ್ತಿದೆಯಾ? ಇಲ್ಲ, ಅದರಿಂದ ಎಡ್ಬೋದು ಅಂತೇನಿಲ್ಲ. ಅಂದರೆ ಒಂದೇ ಥರದ್ದು ಬಂದರೆ ಖಂಡಿತ ಜನಗಳಿಗೆ ಇಷ್ಟ ಆಗೋಲ್ಲ ಅನ್ಸುತ್ತೆ. ಈಗ ಜನ ಹಿಂದೆನೂ ಕೂಡ ಈಗ ಬಂಗಾರದ ಮನುಷ್ಯ ಕೂಡ ನಾಯಕ ಪ್ರಧಾನವಾದ ಚಿತ್ರವೇ ಮತ್ತು ನಾಯಕನ ಸುತ್ತನೇ ಕಥೆ ಇದೆ. ಅದು ಆವಾಗ ಸೂಪರ್ ಹಿಟ್. ಅದರಲ್ಲೊಂದು ಸಂದೇಶ ಇತ್ತು, ಕತೆ ಇತ್ತು, ಮತ್ತು ಬೇರೆ ಪಾತ್ರಗಳಿಗೂ ಅಲ್ಲೊಂದು ಸ್ಕೋಪ್ ಇತ್ತು. ನಾಟ್ ಓನ್ಲಿ ಏನೋ ರೋಲ್ಸ್, ಈವನ್ ಬೇರೆ ಬೇರೆ ಇನ್ಕ್ಲೂಡಿಂಗ್ ಪ್ರಾಪರ್ಟಿ, ಅಲ್ಲಿ ಅದಕ್ಕೊಂದು ಪ್ರಾಮುಖ್ಯತೆ ಇತ್ತು. ಬಟ್ ಈಗ ನೀವು ಈ ಇತ್ತೀಚಿನ ಸಿನಿಮಾಗಳು ನೋಡಿದ್ರೆ ಏನೋ ಹೀರೋ ಫೋಕಸ್ಡ್ ಆಗಿ ಮಾಡುವಂಥ ಕಾರಣಕ್ಕೋಸ್ಕರ ಅದು ಈಗ ನೀವು ಹೇಳ್ದಂಗೆ ಒಂದೋ ಎರಡೋ ತೊಗೊತಾರೆ, 3 ತೊಗೊತಾರೆ, ಓಕೆ. ಎಷ್ಟು ಅಂತ ಜನ ಅದೇ ಥರದ ಸಿನಿಮಾಗಳನ್ನ ಸ್ವೀಕಾರ ಮಾಡ್ತಾರೆ? ಅದೇ ಇದನ್ನು ಸಮಗ್ರವಾಗಿ ನಾವು ನೋಡಬೇಕು. ಸಮಗ್ರವಾಗಿ ಯಾವುದಾದ್ರೂ ಇದಕ್ಕೆ ಪರಿಹಾರ ಹುಡುಕಬೇಕು ಅಂತ ಅನ್ಸುತ್ತೆ. ಈಗ ನೀವು ಹೇಳ್ತಾ ಇದ್ದಾಗ ನಾನು ಯೋಚನೆ ಮಾಡ್ತಾ ಇದ್ದೆ, ಈಗ ಒಬ್ಬ ಹೀರೋ ಸೆಂಟ್ರಿಕ್. ಯಾಕೆ ಹೀರೋ ಸೆಂಟ್ರಿಕ್ ಆಗುತ್ತೆ ಅಂದರೆ, ಆ ಹೀರೋ ಕೇಳ್ತಾನೆ. ನಮ್ಮಲ್ಲಿ ಹೀರೋಗಳು ಯಾಕೆಂದರೆ ಅವನು ಅಳಿವು ಉಳಿವಿನ ಪ್ರಶ್ನೆ ಅಲ್ಲ. ಅದು ಒಂದೊಂದು ಸಿನಿಮಾನು ಅವ್ನು ಗೆಲ್ಲಬೇಕು, ಇದಿಲ್ಲ. ಅವ್ನು ಮಾರ್ಕೆಟಲ್ಲಿ ಇರಬೇಕು, ಅವನಿಗೆ ಮಾರ್ಕೆಟ್ ಇರಬೇಕು, ಅವನು ಇನ್ನೂ ಸಿನಿಮಾಗಳು ಮಾಡಬೇಕು ಅಂತ ಅವ್ನು ಗೆಲ್ಲಬೇಕು. ಅದಕ್ಕೆ ಅವನು ಎಲ್ಲವನ್ನೂ ಅವನು ಸುತ್ತಾನೆ ಮಾಡ್ಕೊತಾನೆ. ಸಿನಿಮಾ ಪೂರ್ತಿ ಅವನೇ ಕಾಣಿಸ್ತಾ ಇರ್ತಾನೆ. ಸೊ ಅನಿವಾರ್ಯತೆಗೆ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ನಮ್ಮಲ್ಲಿ ಸ್ಟಾರ್ ಪ್ರೊಡ್ಯೂಸರ್ಗಳು, ಸ್ಟಾರ್ ಡೈರೆಕ್ಟರ್ಗಳು, ಸ್ಟಾರ್ ಮಿಕ್ಕಿದ್ದು ಸಹ ನಟರು ಎಲ್ಲರೂ ಇದ್ದಿದ್ದರೆ ಇವರು ಎಲ್ಲರೂ ಅದನ್ನು ಕೇಳಿರೋರು. ಸೊ ಎಲ್ರಿಗೂ ಇಂಪಾರ್ಟೆನ್ಸ್ ಕೊಡ್ತಾ ಗೊತ್ತಿಲ್ಲದಂಗೆ ಸಿನಿಮಾನು ಒಂದು ಸಂಪೂರ್ಣತೆ ಸಿಕ್ಕಿರೋದು ಅನ್ಸುತ್ತೆ. ಆ ಸಂಪೂರ್ಣತೆ ಈಗಿಲ್ಲ. ಒಂದು ಕ್ಯಾರೆಕ್ಟರ್ ಸುತ್ತ ಮಾಡೋಕ್ಕೆ ಹೋಗಿ ಕಥೆಯನ್ನು, ಜೊತೆಗೆ ಇನ್ನೊಂದೇನಂದರೆ ಕಥೆಗಾರರ ಕೊರತೆ ಕೂಡ ಅನ್ಸುತ್ತೆ. ನಿಜವಾದ ಕಥೆಗಾರರು ಸಿನಿಮಾಗೆ ಬಂದು ಮಾಡ್ತಾ ಇಲ್ಲ ಕೆಲಸ, ಅಂದರೆ ಮಾಡೋಕ್ಕಾಗ್ತಾ ಇಲ್ಲ ಅವರಿಗೆ. ಈಗ ಒಬ್ಬ ಒಳ್ಳೆ ಕಥೆಗಾರ ಕೂತ್ಕೊಂಡವನು ಎಷ್ಟು ಅಂತ ಮಾಡೋದು. ಈಗ ನಾನು ಸಾಹಿತ್ಯ ಓದೋನು ನಾನೇ ಎಷ್ಟು ಟಾರ್ಚರ್ ಮಾಡ್ತೀನಿ ಡೈರೆಕ್ಟರ್ಗಳನ್ನ ಅಂದರೆ ಯಾಕೆ ಹಿಂಗಿದೆ ಅಂತ ಇಟ್ಕೊಂಡು, ಒಬ್ಬ ಒಳ್ಳೆ ಕಥೆಗಾರ ಕೂತ್ಕೊಂಡು, ಒಬ್ಬ ಹೀರೋ ಕೂತ್ಕೊಂಡು ಇದು ನಾನೇ ಹೇಳಬೇಕು, ಇದು ನಾನು ಹೇಳಬೇಕು, ಇದು ನನ್ನ ಮೇಲೆ ಬರಬೇಕು, ಎಲ್ಲರೂ ನನ್ನ ಮೇಲೆ ಬಂದು ಬಿಡಬೇಕು ಅಂತಂದರೆ ಅವನಿಗೆ ಆಗಲ್ಲ. ಅವನಿಗಲ್ಲಿ ಕೆಲಸ ಮಾಡೋಕ್ಕಾಗಲ್ಲ, ಅವ್ನು ಬಿಟ್ಟು ಹೊಟ್ಟೋಗ್ಬಿಡ್ತಾನೆ. ಸೊ ಹಾಗಾದರೆ ನಾನು ಹಿಂಗೆ ಗ್ರಹಿಸ್ತೆ, ತಪ್ಪಿದರೆ ನೀವು ತಿದ್ದಿ. ಕಥೆಗಾರ ಬರ್ತಿಲ್ಲ ಅನ್ನೋಕ್ಕಿಂತ ಹೆಚ್ಚಾಗಿ ಕಥೆಗಾರನಿಗೆ ಬರ್ಲಿಕ್ಕೆ ಬಿಡ್ತಿಲ್ಲ. ಹೌದು, ಅಂದರೆ ಅದೇ ಈ ಹೀರೋ ಸೆಂಟ್ರಿಕ್ ಆಗಿಬಿಟ್ಟಾಗ ಹೀರೋಗಳಿಗೂ ಈಗ ಸೆನ್ಸಿಬಲ್ ಆಗಿದೆ. ಈಗ ರಾಜ್ಕುಮಾರ್ ಅಂತ ಒಬ್ಬರು ಹೀರೋ ಅಂತ ಇಟ್ಕೊಳ್ಳಿ, ಅವರಿಗೆ ಕಥೆ ಏನು ಅಂತ ಗೊತ್ತು, ಸಿನಿಮಾ ಏನು ಅಂತ ಗೊತ್ತು, ಪ್ರೇಕ್ಷಕ ಏನು ಅಂತ ಗೊತ್ತಿತ್ತು, ಸಿನಿಮಾ ಮೂಲಕ ಏನು ಹೇಳ್ತಾ ಇದ್ದೀವಿ, ಹೇಗೆ ಜನಗಳು ಬಂದು ಯಾಕೆ ಬಂದು ನೋಡಬೇಕು, ನನ್ನ ಜವಾಬ್ದಾರಿ ಏನು, ನನ್ನ ಕರ್ತವ್ಯಗಳೇನು ಎಲ್ಲವೂ ಗೊತ್ತಿತ್ತು. ಎಲ್ಲವೂ ಗೊತ್ತಿದ್ದಂಥ ಒಬ್ಬ ಸೆನ್ಸಿಬಲ್ ಒಬ್ಬ ಹೀರೋನು ಅಥವಾ ಸ್ಟಾರ್ ಅಂದರೆ ನಿರ್ಧಾರ ತಗೊಳ್ಳುವಂಥ ಜಾಗದಲ್ಲಿರುವಂಥವ್ರು, ಡೈರೆಕ್ಟರು, ಪ್ರೊಡ್ಯೂಸರು, ಒಬ್ಬರು ಇವರಲ್ಲಿ 3 ಜನದಲ್ಲಿ ಒಬ್ಬರು ಸೆನ್ಸಿಬಲ್ ಆಗೂ ಒಳ್ಳೆ ಸಿನಿಮಾ ಆಗುತ್ತೆ. ಅಂದರೆ ಅಟ್ಲೀಸ್ಟ್ ಅವರ ಮಟ್ಟಿಗೆ. ಈಗ ನಾನು ಮಾಡಿದ್ರು ನನ್ನ ಮಟ್ಟಿಗೆ ಅಷ್ಟೇ ಅದು. ಈಗ ಜನಗಳೆಲ್ಲರೂ ಅದನ್ನು ಒಪ್ಕೋಬೇಕು, ಅದು ಒಳ್ಳೆ ಸಿನಿಮಾ ಅಂತ ಹೇಳ್ಕೊಂತಿಲ್ಲ. ಅದಾಗತ್ತೆ. ಅದಾದ ನಂತರ ಅಂದರೆ ಈಗ ಈ ವ್ಯವಸ್ಥೆಯಲ್ಲಿ ಇಲ್ಲಿ ಒಂದು ಮಾರ್ಕೆಟಿಂಗ್ ವ್ಯವಸ್ಥೆ ಇದೆ, ಒಂದು ಡಿಸ್ಟ್ರಿಬ್ಯೂಷನ್ ವ್ಯವಸ್ಥೆ ಇದೆ, OTTಗಳಿವೆ, ಇವೆಲ್ಲ ಕಡೆಯೂ ಸೇಲ್ ಆಗುವಂಥ ಅಥವಾ ಎಲ್ಲ ಕಡೆಯೂ ಮಾರ್ಕೆಟ್ ಇರುವಂಥ ಒಬ್ಬರು ಸೆನ್ಸಿಬಲ್ ಆಗಿಬಿಟ್ರೆ
ಒಂದಷ್ಟು ಅವ್ರ ಮಟ್ಟಿಗೆ ಒಂದಷ್ಟು ಒಳ್ಳೆ ಸಿನಿಮಾಗಳು ಮಾಡ್ಬೋದು. ಅದಲ್ಲದೆ ಇನ್ನೊಂದೇನೆಂದರೆ ಅದರಲ್ಲಿ ಒಬ್ಬರು ಸರಿ ಇಲ್ಲ ಅಂತಂದ್ರು ಅದು ಎಡವಟ್ಟು ಆಗ್ತಾ ಹೋಗುತ್ತೆ. ಈಗ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಇಟ್ಕೊಂಡಾಗ ಈಗ ಸಣ್ಣದಾಗಿ ಒಂದು ಒಳ್ಳೆ ಸಿನಿಮಾ ಮೊನ್ನೆ ನಾನು ಅದರ ಪ್ರಿವ್ಯೂ ಹೋಗಿದ್ದೆ, ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರ ಅಂತ. ಕಂಟೆಂಟ್ ಸಿಂಪಲ್, ಕಳ್ಳತನದ ಬಗ್ಗೆ 3 ಕಳ್ಳತನದ ಆಂಥಾಲಜಿ ಥರ ಮಾಡಿದ್ದಾರೆ, ಬಟ್ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ಸಪೋರ್ಟ್ ಬೇಕು, ಥಿಯೇಟ್ರಲ್ಲಿ ಸಿಗ್ತಾ ಇಲ್ಲ ಅವ್ರಿಗೆ. ಆ ಥರದ ಸಿನಿಮಾಗಳು ಜನಗಳ ಮಧ್ಯದಲ್ಲಿ ಹೋಗಿ, ಯಾಕಂದರೆ ನೀವು ಪಬ್ಲಿಸಿಟಿ ಮೆಕ್ಯಾನಿಸಮ್ ಈ ಕಾಂತಾರ ಎಲ್ಲ ಪಬ್ಲಿಸಿಟಿ ಮಾಡಿದಾಗೆ ಹೆಂಬಾಳೆ ಅಂತ ಒಂದು ಒಳ್ಳೆ ಪ್ರೊಡಕ್ಷನ್ ಇತ್ತು. ಅವ್ರು ಪಬ್ಲಿಸಿಟಿ ಎಲ್ಲ ಕಡೆನೂ ಮಾಡಿದ್ರು. ಅವ್ರಿಗೆ ಪಬ್ಲಿಸಿಟಿಯಲ್ಲಿ ಮಾಸ್ಟರ್ಸ್ ಆಗಿಬಿಟ್ಟಿದ್ದಾರೆ ಈಗ ಅವರು. ಅವ್ರಿಗೆ ಎಲ್ಲ ಕಡೆಯೂ ಅಂದರೆ ಇಲ್ಲಿ ಈಗ ಅದೇ ನಮ್ಮ ಲೈಫ್ ಸ್ಪ್ಯಾನ್, ಸಿನಿಮಾಗಳ ಲೈಫ್ ಸ್ಪ್ಯಾನ್ ತುಂಬ ಕಡಿಮೆ. ಸೊ ಈ ಕಡಿಮೆ ಸ್ಪ್ಯಾನಲ್ಲಿ ನಮಗೆ ಎಲ್ಲಿ ಡಿಸೈಡ್ ಆಗುತ್ತೆ ಅಂದರೆ ಶುಕ್ರವಾರ ರಿಲೀಸ್ ಆಗುತ್ತೆ, ಶನಿವಾರ, ಭಾನುವಾರ, ಸೋಮವಾರ ನೆಕ್ಸ್ಟ್ ವಾರದ ರಿಲೀಸ್ಗಳು ಥಿಯೇಟ್ರಿಗೆ ಡಿಸೈಡ್ ಆಗಿಬಿಡ್ತವೆ. ನಿಮ್ಗೆ ಅಷ್ಟರೊಳಗಡೆ ನೀವು ಪರ್ಫಾರ್ಮೆನ್ಸ್ ತೋರಿಸಲಿ, ಈ 3 ದಿವಸದಲ್ಲಿ ಪರ್ಫಾರ್ಮೆನ್ಸ್ ತೋರಿಸಲಿಲ್ಲ, ಶುಕ್ರವಾರ, ಶನಿವಾರ, ಭಾನುವಾರದಲ್ಲಿ ಪರ್ಫಾರ್ಮೆನ್ಸ್ ತೋರಿಸಲಿಲ್ಲ ಅಂದರೆ ನಮಗೆ ಹೇಳೋದೇ ಇಲ್ಲ. ಅವರು ಚೇಂಜ್ ಮಾಡಿಬಿಡ್ತಾರೆ, ಆಗಲೇ ಬೇರೆ ಸಿನಿಮಾ ಒಪ್ಕೊಂಡ್ಬಿಟ್ಟಿರ್ತಾರೆ. ಸೊ ಇಲ್ಲಿ ಕಾಣಿಸ್ತಾ ಇದ್ರೆ ಇವ್ರಿಗೆ ಇನ್ಕಮ್ಮು, ಆದಾಯ, ಅಥವಾ ಜೊತೆಗೆ ನಿಮಗೆ ಪವರ್ ಇದ್ದರೆ ಥಿಯೇಟ್ರನ್ನ ಹಿಡಿದಿಟ್ಕೊಳ್ಳೋಂಥ ಪವರ್, ಅವ್ರಿಗೆ ಬಾಡಿಗೆ ಕೊಟ್ಟು ನಾನು ಇಡ್ತೀನಿ ಮುಂಚೆನೇ ಬ್ಲಾಕ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಉಳಿಗಾಲ ಇದೆ, ಇಲ್ದಿದ್ರೆ ಇಲ್ಲ. ಸೊ ಇಷ್ಟು ಪ್ರೆಷರ್ ಇರುವಾಗ ನಿಮ್ಗೆ ಅಲ್ಲಿ ತೊಗೊಂಡು ಅಷ್ಟು ಜನಗಳಿಗೆ ಅದನ್ನು ತೊಗೊಂಡೋಗಿ ತಲುಪಿಸಿ ಅಷ್ಟು ಜನನ ಒಳಗಡೆ ಕರ್ಕೊಂಬರೋದಕ್ಕೆ ದೊಡ್ಡ ಮಾರ್ಕೆಟಿಂಗ್ ಸೆಟಪ್ ಬೇಕು ನಿಮಗೆ, ಪಬ್ಲಿಸಿಟಿ ಸೆಟಪ್ ಅಷ್ಟು ದೊಡ್ಡದಾಗಿರಬೇಕು. ಅದು ಈ ಥರದ ಹೊಂಬಾಳೆ ಥರದ ದೊಡ್ಡ ಪ್ರೊಡಕ್ಷನ್ಗಳಿಗಷ್ಟೇ ಸಾಧ್ಯ ಆಗ್ತಾ ಇದೆ. ಅದೇ ಇವಾಗಂದರೆ ಎಲ್ಲನೂ ಒಟ್ಟು ಸೇರಿದ್ರಷ್ಟೇ ಒಂದು ಒಳ್ಳೆ ಸಿನಿಮಾ ಮಾಡೋಕ್ಕೆ ಸಾಧ್ಯ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.